ಮೆಟ್ರೋ ರೈಲ್ನಲ್ಲಿ ಮದ್ಯದ ಬಾಟಲಿ ಸಾಗಾಟಕ್ಕೆ ಅವಕಾಶವನ್ನ ನೀಡಲಾಯ್ತಾ? ಮದ್ಯದ ಬಾಟಲಿ ಕೊಂಡೊಯ್ಯೋದಕ್ಕೆ ಅವಕಾಶ ನೀಡಿದ್ರು ಅನ್ನುವಂತಹ ಆರೋಪ. ಅಂದ್ರೆ ಈಗ ಮದ್ಯದ ಬಾಟಲಿಯನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಆ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ ಬಿಎಂಆರ್ಸಿಎಲ್. ದೆಹಲಿ ಮಾದರಿಯನ್ನ ಅನುಸರಿಸೋದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಕೆಲ ಷರತ್ತು ವಿಧಿಸಿ ಮದ್ಯದ ಬಾಟಲಿ ಸಾಗಾಟಕ್ಕೆ ಅವಕಾಶವನ್ನ ಮಾಡಿಕೊಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಈವನ್ ಡೆಲ್ಲಿ ಮೆಟ್ರೋಲು ಕೂಡ ಮೊದಲು ಮದ್ಯಪಾನನ ಮೆಟ್ರೋದಲ್ಲಿ ಓಡಾಡೋಕ್ಕೆ ತಗೊಳೋದಕ್ಕೆ ಮದ್ಯವನ್ನು ತಗೊಳೋದಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಬಟ್ ಏರ್ಪೋರ್ಟ್ ಲೈನ್ ಯಾವಾಗ ಕನೆಕ್ಟ್ ಆಯಿತು, ಯಾಕಂದರೆ ಏರ್ಪೋರ್ಟಿಂದ ಬರೋಂಥ ಡ್ಯೂಟಿ ಫ್ರೀಯಿಂದ ತೊಗೊಂಬರೋಂಥ ಮದ್ಯವನ್ನು ಅವರು ಮೆಟ್ರೋದಲ್ಲಿ ತೊಗೊಂಡೋಗೋಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿದರು. ಸೊ ಅದು ಐ ಥಿಂಕ್ ಡೆಲ್ಲಿ ಮೆಟ್ರೋಲು ಕೂಡ 23ರಿಂದ ಅದನ್ನು ಕೂಡ ಎಲ್ಲ ಮೆಟ್ರೋ ಮಾರ್ಗಗಳಿಗೆ ಅದನ್ನು ಕೂಡ ಅವರು ಮದ್ಯವನ್ನು 2 ಸೀಲ್ಡ್ ಬಾಟಲ್ ತೊಗೊಂಡೋಗೋಕ್ಕೆ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲೂ ಕೂಡ ನಮ್ಮ ಈ ಯೋಜನೆಯಲ್ಲಿ ನಾವು ಕೂಡ ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕನೆಕ್ಷನ್ ಕೂಡ ನಮ್ಮದು ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರೋರ ಜೊತೆಗೂ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಲ್ರೆಡಿ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಎಐ ಶೃಂಗಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಅರೆಬೆತ್ತಲೆ ಪ್ರೊಟೆಸ್ಟ್ ನಡೆಸಲಾಗಿದೆ. ದೆಹಲಿ ಭಾರತ್ ಮಂಟಪದಲ್ಲಿ ನಡೀತಾ ಇರುವಂತಹ ಶೃಂಗಸಭೆ, ಆದರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಶೃಂಗಸಭೆ ನಡೀತಾ ಇದ್ದ ಸ್ಥಳಕ್ಕೆ ನುಗ್ಗಿ ಕಾಂಗ್ರೆಸ್ ಪಡೆ ಹಂಗಾಮ ಸೃಷ್ಟಿಸಿದೆ. ಬಟ್ಟೆ ಬಿಚ್ಚಿ ಕೈಯಲ್ಲಿ ಟೀ ಶರ್ಟ್ ಹಿಡಿದು ಘೋಷಣೆ ಕೂಗಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ಘೋಷಣೆಯನ್ನು ಕೂಗಲಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ.